ಹಾವೇರಿ ಜಿಲ್ಲೆ ಶಿಗ್ಗಾಂವ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಬುಧವಾರ ದಿನದಂದು ಪಟ್ಟಣದ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಗುರು ಪೌರ್ಣಿಮಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಶ್ರೀಗಳು ಇಂಥ ಪವಿತ್ರ ದಿನದಂದು ವಿದ್ಯೆ ನೀಡಿ ಜೀವನಕ್ಕೆ ದಾರಿ ತೋರಿದ ಗುರುವಿನ ಪಾದಪೂಜೆಗೈದರೆ ಪುಣ್ಯ ಪ್ರಾಪ್ತಿ ಆಗಲಿದೆ. ಇಂತಹ ವಿಭಿನ್ನ ಮತ್ತು ಪವಿತ್ರ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಶ್ರೀ ಶಿರಡಿ ಸಾಯಿ ಸೇವಾ ಸಮಿತಿ ಸದಸ್ಯರು ವಿದ್ಯೆಯನ್ನು ದಾರಿ ಎರೆದ ಶಿಕ್ಷಕರನ್ನು ಆಹ್ವಾನಿಸಿ ಗೌರವಿಸುತ್ತಿರುವುದು ಅವರ ಸೇವಾ ಮನೋಭಾವನೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಮನುಷ್ಯ ಇವತ್ತು ತಾನು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅದು ಗುರು ಕೊಟ್ಟ ವಿದ್ಯೆಯಿಂದ ಸಾಧ್ಯವಾಗಿದೆ ಎಂಬುದನ್ನು ಮರೆಯಬಾರದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣದ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀಶೈಲ ಕೆಂಚಣ್ಣನವರು ಮತ್ತು ಕೀರ್ತಿ ಕಾಲೇಜಿನ ನಿವೃತ್ತ ಉಪನ್ಯಾಸಕರಾದ ಇಬ್ರಾಹಿಂ ಸಾಬ್ ಹರವಿ ಸೇರಿದಂತೆ ಇತರರು ಮಾತನಾಡಿದರು. ಸಭೆಯಲ್ಲಿ ಶ್ರೀ ಶಿರಡಿ ಸಾಯಿ ಸೇವಾ ಸಮಿತಿ ಸದಸ್ಯರಾದ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯರು, ನಿವೃತ್ತ ಮುಖ್ಯ ಶಿಕ್ಷಕಿ ಸರಸ್ವತಿ ನರಗುಂದರವರು ಹಾಗೂ ಕೀರ್ತಿ ಕಾಲೇಜಿನ ನಿವೃತ್ತ ಉಪನ್ಯಾಸಕರಾದ ಇಬ್ರಾಹಿಂ ಹರವಿ ಹಾಗೂ ಪಿಎಸ್ಐ ಶ್ರೀಶೈಲರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಿರ್ಣಯಕರ್ರವರು ಅಧ್ಯಕ್ಷತೆ ವಹಿಸಿದ್ದ ಈ ವಿಶೇಷ ಸಭೆಯಲ್ಲಿ ಶಿರಡಿ ಸಾಯಿ ಸೇವಾ ಸಮಿತಿ ಅಧ್ಯಕ್ಷ ರವಿ ವರ್ಣೇಕರ್ ಅವರು ಹಾಗೂ ಮಂಜುನಾಥ ಒಳಗೇರಿ, ರವಿ ಕುರುಗೋಡಿ, ಮಂಜುನಾಥ ಗೌಡ ಪಾಟೀಲ, ವೆಂಕಟೇಶ ದೈವಜ್ಞ, ಪರಶುರಾಮ ಜೋಗಿನ, ಸತೀಶ್ ಒಳಗೇರಿ, ಚಂದ್ರಕಾಂತ ರಾಯಕರ್ ಸೇರಿದಂತೆ ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಹಾವೇರಿ ಜಿಲ್ಲಾ ವರದಿಗಾರರು ಸುಭಾಷ್ ಬಿಎಂ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ನಾವು ಕಲಿಬೇಕಾದ್ರೆ, ನಾವು ಎಜುಕೇಶನ್ ಅನ್ನು ಮಾಡಬೇಕಾದ್ರೆ, ಶಿಕ್ಷಣವನ್ನು ಪಡ್ಕೋಬೇಕಾದ್ರೆ ನಾವೆಲ್ಲಾದ್ರೂ ಗುರುವಿನ ಕಂಡ್ರೆ ಅಥವಾ ನಮ್ಮ ಟೀಚರ್ಸ್ ಕಂಡ್ರೆ ಅಷ್ಟು ಭಯ ಭಕ್ತಿಯಿಂದ ಇರ್ತಿತ್ತು ನಮಗೆ. ಅಂದ್ರೆ ಅವರೆಲ್ಲಾದ್ರೂ ಕೂಡ ಅವರ ಒಂದು ಉದಾಹರಣೆಗೆ ಅವರೆಲ್ಲ ಒಂದು ಹೋಟೆಲಲ್ಲಿ ಅವರು ಟೀ ಕುಡಿತಾ ಇದ್ದಾರೆ ಅಥವಾ ಏನೋ ಒಂದು ಉಪಹಾರ ಸೇವನೆ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ನಾವು ಹೋಗ್ತಿರ್ಲಿಲ್ಲ. ಅಂದ್ರೆ ಅಷ್ಟು ಭಯ ಪಡ್ತಿದ್ವಿ. ಅಲ್ಲಿ ನಮ್ಮ ತಂದೆ ತಾಯಿ ಇದ್ದಾರೆ, ಗುರುವಿನರಿದ್ದಾರೆ, ನಮ್ಮ ಶಿಕ್ಷಕರಿದ್ದಾರೆ ಅಂತ ಅಷ್ಟು ಭಯ ಪಡ್ತಿದ್ವಿ. ಬಟ್ ಈಗ ಆ ಸಂಸ್ಕಾರ, ಆ ಸಂಸ್ಕೃತಿ ಈಗಿನ ಮಕ್ಕಳಿಲ್ಲ. ಅವರಿಗೆ ಮುಂದಿನ ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಧನಧಾನ್ಯ ಸಾಧ್ಯ ಅಂತ ಹೇಳಿ ಸಂದರ್ಭ ನೂತನವಾಗಿ ಸೇವೆ ಸಲ್ಲಿಸಲಾಗಿರುವಂತ ನಮ್ಮ ಮಿಸ್ಟರ್ ಕೆಂಚಣ್ಣವರು ಕೂಡ ಬಹಳ ದಕ್ಷ ಇದ್ದಾರೆ. ಕೇಳಿದ್ದೇವೆ ಅವ್ರ ಬಗ್ಗೆ. ಆ ದಕ್ಷತೆಯನ್ನು ಕಾಪಾಡ್ಕೊಂಡು ನಮ್ಮ ಮೂಲಕ ನಮ್ಗೆ ಎಲ್ಲರೂ ಏನಂದ್ರೆ ನಮ್ಗೆ ಏನಾದ್ರೆ ವಗರ ಆಗಲಿ ಈ ಬರಲಿ ಅವಾಗೆಲ್ಲ ಬೋರ್ಡ್ ಕೊಡಿರ್ತೀವಿ, ನ್ಯಾಯ ಅಂದ್ರೆ ಬಗೆಹರಿಸ್ಕೊಳ್ತೀವಿ. ಈಗ ಹೆಂಗಲ್ಲ ಈ ಬೋರ್ಡು ಆಮೇಲೆ ತಂತ್ರ ಅಂದ್ರೆ ನಮ್ಮ ಪೊಲೀಸರ ಏನು ಅಂತ ಹೇಳಿದ್ರು ಅಲ್ಲೇ ಹೋಗ್ಬೇಕು ಕಂಪ್ಲೇಂಟ್ ಕೊಡಕ್ಕೆ. ಅದಕ್ಕೆ ಅವರು ಅಗ್ನಿ ದಕ್ಷತೆಯಿಂದ ತಲುಪಿ ಅವ್ರ ಜೀವನ ಕೂಡ ಇನ್ನೂ ಉನ್ನತಿಯನ್ನು ಹೊಂದಲಿ ಅಂತ ಸಂದರ್ಭ ನಿಮ್ಮೆಲ್ಲರಿಗೂ ಪಾರ್ವತಿ ಪರಮೇಶ್ವರ ಆಯುಷ್ಯ, ಆರೋಗ್ಯ, ದಯಪಾಟಿ ಸಂದರ್ಭ ನಮ್ಮ ಎಂತ ಆಚರಣೆ ಕೂಡ ನಾವು ಕೀರ್ತಿ ಕಾಲೇಜಿನಿಂದ ಈಗಾದ್ರೂ ಸ್ಪರ್ಶಿಸಬೇಕು.